ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತದ ವಿಚಾರ ಈಗ ತೊಡೆತಟ್ಟುವ ಹಂತಕ್ಕೆ ಬಂದು ನಿಂತಿದೆ. ಮೊನ್ನೆಯವರೆಗೂ ಒನ್ ಸೈಡ್ ಪ್ರದರ್ಶನ ನೀಡುತ್ತಿದ್ದ ಭಿನ್ನರ ಬಳಗಕ್ಕೆ ಟಕ್ಕರ್ ಕೊಡಲು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣ ಈಗ ಅಣಿಯಾಗ್ತಿದೆ. ಬೃಹತ್ ಸಮಾವೇಶ ಮಾಡಿ ಭಿನ್ನರಿಗೆ ಸಂದೇಶ ರವಾನಿಸಲು ಅಣಿಯಾಗ್ತಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬಿಜೆಪಿಯಲ್ಲಿ ಶಮನವಾಗದ ಬಣ ಬಡಿದಾಟ. ಯತ್ನಾಳ್ ಟೀಮ್ಗೆ ವಿಜಯೇಂದ್ರ ಬಣ ಟಕ್ಕ. ಕರ್ನಾಟಕದ ಭಾರತೀಯ ಜನತಾ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯದ ವಿಚಾರ ಈಗ ಏಟಿಗೆ ಎದುರೇಟು ಎನ್ನುವ ಹಂತಕ್ಕೆ ಬಂದು ನಿಂತಿದೆ. ದೆಹಲಿ ನಾಯಕರ ಹೆಸರಲ್ಲಿ ಬಂಡಾಯದ ಬಾವುಟ ಹಾರಿಸಿ ಹೊರಟ ಭಿನ್ನರ ಬಳಗಕ್ಕೆ ತಕ್ಕ ಚಡಿ ಏಟು ನೀಡಲು ರಾಜ್ಯಾಧ್ಯಕ್ಷರ ಬಳಗ ತಯಾರಿ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ನಿಷ್ಠರ ಬಣ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಮುಂದಿನ ನಡೆ ಏನು ಅನ್ನೋದನ್ನ ತಿಳಿಸಿದೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಬೆಂಗಳೂರಿನ ನಿವಾಸದಲ್ಲಿ ವಿಜಯೇಂದ್ರ ನಿಷ್ಠರ ಬಳಗ ಇಂದು ಅನೌಪಚಾರಿಕ ಸಭೆ ಸೇರಿ ಪಕ್ಷ ಬಲಪಡಿಸುವ ವಿಚಾರವಾಗಿ ಚರ್ಚಿಸಿದ್ರು. ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ, ವಿಜಯೇಂದ್ರ ಅವರನ್ನ ಮೋದಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾದಿ ಬೀದಿಯಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಡಿಸೆಂಬರ್ ಅಲ್ಲಿ ಅಂತ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ವಿಜಯೇಂದ್ರ ವ್ಯಕ್ತಿಯಲ್ಲ, ಪಕ್ಷದ ಅಧ್ಯಕ್ಷರು. ಇವರನ್ನ ಪ್ರಶ್ನೆ ಮಾಡೋದು ರಾಷ್ಟ್ರೀಯ ನಾಯಕರನ್ನ ಪ್ರಶ್ನೆ ಮಾಡಿದಂತೆ. ವಿಜಯೇಂದ್ರಗೆ ಬೈಯೋದು ಮೋದಿ, ಅಮಿತ್ ಶಾ, ಸಂತೋಷ್ಗೆ ಬೈದಂತೆ. ಈ 4-5 ಜನರದ್ದು ತೋಳದ ಕಥೆಯಾಗಿದೆ ಅಂತ ರೆಬಲ್ ಶಾಸಕ ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾಚಾರ್ಯ ಹರಿಹಾಯ್ದ್ರು. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ವಿಜಯೇಂದ್ರ ಅವ್ರನ್ನ ಯಡಿಯೂರಪ್ಪನವರಲ್ಲ, ನಾವು ಯಾರೂ ಅಲ್ಲ. ನಮ್ಮ ಕೇಂದ್ರದ ವರಿಷ್ಠರಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು ಮತ್ತು BL ಸಂತೋಷ್ಜಿಯವರು, ಇವರು ದಾರಿಲಿ ಬೀದಿಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಿಗೆ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅಂತೇಳಿ ದಾರಿಲಿ ಬೀದಿಲಿ ಮಾತಾಡ್ತಿದ್ದಾರೆ. ವಿಜಯೇಂದ್ರ ವ್ಯಕ್ತಿ ಅಲ್ಲ, ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು. ವಿಜಯೇಂದ್ರನ ಪ್ರಶ್ನೆ ಮಾಡ್ತಾರೆ, ಇದು ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡ್ದಂಗೆ ತೋಳ ಕಾಯ್ತಾ ಇತ್ತು. ಹಂಗೆ ಇವ್ರ ಕಥೆ ಆಗಿದೆ. ಇವ್ರು 4-5 ಜನದ್ದು ಇವ್ರ ತೋಳುಗಳು ಕಥೆ ಆಗಿದೆ. ಬಳಿಕ ಮಾತನಾಡಿದ ಮತ್ತೋರ್ವ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ನಾವೇಕೆ ಈಗ ಬಹಿರಂಗವಾಗಿ ರಾಜ್ಯಾಧ್ಯಕ್ಷರನ್ನ ಬೆಂಬಲಿಸುವ ನಿರ್ಧಾರ ಮಾಡಿದ್ದೇವೆ ಅನ್ನೋದನ್ನ ವಿವರಿಸಿದ್ರು. ಭಿನ್ನಮತದ ವಿಚಾರವಾಗಿ ಕಾರ್ಯಕರ್ತರು ನಮ್ಮನ್ನ ಪ್ರಶ್ನಿಸುವ ಹಂತಕ್ಕೆ ಬಂದಿದ್ದಾರೆ. ಅವರಲ್ಲಿನ ಗೊಂದಲ ಪರಿಹರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಪಕ್ಷ ಸಂಘಟನೆ ಅನಿವಾರ್ಯವೂ ನಮ್ಮ ಮೇಲಿದೆ. ಹೀಗಾಗಿ ನಮಗಿದು ಅನಿವಾರ್ಯ ಅಂತ ಹೇಳಿದ್ರು. 3 ತಂಡಗಳಲ್ಲಿ 4 ದಿವಸ ಎಲ್ಲ 32 ಜಿಲ್ಲೆಗಳಿಗೆ ನಾವು ಪ್ರವಾಸ ಮಾಡುವಂಥದ್ದು. ಬಿಜೆಪಿ ಲೆಕ್ಕದಲ್ಲಿ 32 ಜಿಲ್ಲೆ, ನಾವು ಸಂಘಟನೆ ರೂಪದಲ್ಲಿ ನಾವು 32 ಜಿಲ್ಲೆಗೆ ಪ್ರವಾಸ ಮಾಡ್ತೇವೆ. ಕಾರ್ಯಕರ್ತರಿಗೆ ಏನು ಗೊಂದಲ ನಡೀತಾ ಇದೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಹೇಳುವಂಥ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪಕ್ಷದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ, ಪಕ್ಷ ವಿರೋಧಿ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿಲ್ಲ. ನಂತರ ಭಿನ್ನರ ವಿಚಾರವಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡ ಇನ್ನೊಬ್ಬ ಮಾಜಿ ಸಚಿವ BC ಪಾಟೀಲ್, ಯಾರ ಅನುಮತಿಯ ಮೇರೆಗೆ ವಕ್ಫ್ ವಿರುದ್ಧ ಅಭಿಯಾನ ನಡೆಸುತ್ತಿದ್ದಾರೆ ಯತ್ನಾಳ್? ರಾಜ್ಯಾಧ್ಯಕ್ಷರು 3 ತಂಡ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಕ್ಫ್ ವಿರೋಧಿ ಅಭಿಯಾನ ನಡೆಸುತ್ತಿದ್ದಾರೆ. ಪಕ್ಷ ಇಲ್ಲದೆ ಚಿಹ್ನೆ ಹಿಡಿದುಕೊಂಡು ಹೋಗ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾತನಾಡೋದಕ್ಕಿಂತ ಹೆಚ್ಚಾಗಿ ವಿಜಯೇಂದ್ರ ವಿರುದ್ಧ ಮಾತನಾಡ್ತಿದ್ದಾರೆ. ಕಾಂಗ್ರೆಸ್ ಮೆಚ್ಚುಗೆ ಪಡೆಯಲು ವಿಜಯೇಂದ್ರ ವಿರುದ್ಧ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಪಕ್ಷ ಇಲ್ಲ, ಆದರೆ ಪಕ್ಷದ ಚಿಹ್ನೆಯನ್ನು ಇಟ್ಕೊಂಡು ಹೋಗ್ತಾ ಇರೋದು ನೋಡಿದರೆ ವೆದರ್ ದೇ ಆರ್ ವರ್ಕಿಂಗ್ ಫಾರ್ BJP ಆರ್ ಎಗ್ನೆಸ್ಟ್ BJP ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋಂಥ ಒಂದು ಅನುಮಾನ ಕೂಡ ಬರ್ತಾ ಇದೆ. ಯಾಕೆಂದರೆ ಅವರು ಕಾಂಗ್ರೆಸ್ ವಿರುದ್ಧ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವ್ರ ವಿರುದ್ಧ ಜಾಸ್ತಿ ಮಾತಾಡೋದು ನೋಡಿದರೆ ಅವ್ರಿಗೆ ಪಕ್ಷದ ಬಗ್ಗೆ ಕಾಳಜಿಗಿಂತಲೂ ಅವರು ಕಾಂಗ್ರೆಸ್ಸಿಗೆ ಒಲವನ್ನು ತೋರಿಸಿ ಕಾಂಗ್ರೆಸ್ಸಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಪಕ್ಷದ ಅಧ್ಯಕ್ಷರನ್ನು ಇವತ್ತು ಹೊಣೆಗಾರನಾಗಿ ಮತ್ತು ಅವರ ವಿರುದ್ಧ ಟೀಕೆಗಳನ್ನು ಮಾಡುವಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅಂತಿಮವಾಗಿ ತಮ್ಮ ಪ್ರವಾಸ ಕಾರ್ಯದ ಬಳಿಕ ಮಾಜಿ ಶಾಸಕ ರವೀಂದ್ರನಾಥ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲು ರಾಜ್ಯಾಧ್ಯಕ್ಷರ ನಿಷ್ಠರ ಬಣ ನಿರ್ಧರಿಸಿದೆ. ಹಾಗೆಯೇ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿ ಭಿನ್ನರಿಗೆ ತಕ್ಕ ಸಂದೇಶ ರವಾನೆ ಮಾಡಲು ರೆಡಿಯಾಗಿದೆ. ಅದರ ಜೊತೆಗೆ ದೆಹಲಿಗೆ 55 ಶಾಸಕರ ನಿಯೋಗ ಒಯ್ದು
ಭಿನ್ನರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಒತ್ತಾಯಿಸಲು ನಿರ್ಧರಿಸಿದೆ. ಹೀಗೆ ಸಾಕ್ತಿರೋ ಬಿಜೆಪಿಯ ಬಣ ಬಡಿದಾಟ ಇನ್ನೇನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.